ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದಕ್ಕೆ ನಾನು ಸ್ಥಾನಿಕ ಎರೆಹುಳು ಬೆಳೆಸೋದು ಅಂತಂದು ಹೇಳ್ತೀನಿ. ಅಂದ್ರೆ ಏನಂದ್ರೆ ಲೋಕಲ್ ಇನ್ಸಿಟು ಅರ್ಬಿಕಲ್ಚರ್ ಅಂತಲೂ ಕೂಡ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನಾವೇನು ಈಗ ಎರೆಹುಳು ತೊಟ್ಟಿನಲ್ಲಿ ಬೆಳೆಸ್ತೀವಿ ಮತ್ತೆ ಗೊಬ್ಬರವನ್ನು ಮಾಡ್ತೀವಿ. ಅದೇ ರೀತಿ ಇಲ್ಲಿ ಗಿಡಗಳ ಬುಡದಲ್ಲಿ ಈ ತೆಂಗಿರ್ಬೋದು, ಅಡಕೆ ಇರ್ಬೋದು ಅಥವಾ ಹಣ್ಣಿನ ಗಿಡಗಳು ಅನೇಕರಲ್ಲಿ ಸಾಮಾನ್ಯವಾಗಿ ಈಗ ಬಹುವಾರ್ಷಿಕ ಬೆಳೆಗಳಲ್ಲಿ ತುಂಬಾ ಚೆನ್ನಾಗುತ್ತೆ. ಇದು ಮಾಡೋದಿಷ್ಟೇ, ನಾವು ಯಾವುದೇ ಒಂದು ತ್ಯಾಜ್ಯ ವಸ್ತುವನ್ನ ಬುಡಕ್ಕೆ ಹಾಕ್ತಕ್ಕಂಥದ್ದು ಮತ್ತೆ ಹುಳುಗಳನ್ನು ಅಲ್ಲೇ ಸುಮಾರು ಒಂದು 100-150 ಹುಳುಗಳನ್ನ ಪ್ರತಿ ಗಿಡಕ್ಕೆ ಬಿಟ್ಟಾಗ ಮತ್ತೆ ನೀರಿನ ಸದ್ದು ಕೂಡ ಚೆನ್ನಾಗಿರ್ಬೇಕಾಗುತ್ತೆ, ನೀರಿನ ತನೂ ಚೆನ್ನಾಗಿರ್ಬೇಕಾಗುತ್ತೆ. ಸೊ ನೀರನ್ನ ಪ್ರತಿ ದಿವಸ ತಪ್ಪದೆ ಕೊಡೋದ್ರ ಮೂಲಕ ತ್ಯಾಜ್ಯ ವಸ್ತು ಎಲ್ಲ ಕೊಳಿತೆ ಆ ಕೊಳತಂತ ವಸ್ತುವಿನ ಎರೆಹುಳುಗಳು ತಿಂದು ಸಾಕಷ್ಟು ಸಂಖ್ಯೆಯಲ್ಲಿ ವೃದ್ಧಿ ಹೊಂದುತ್ತವೆ. ಅದೇ ರೀತಿ ಅವು ಗೊಬ್ಬರವನ್ನು ಕೂಡ ಅಲ್ಲೇನೆ ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳು ಸಂಪೂರ್ಣ ರೀತಿಯಲ್ಲಿ ಪೋಷಣೆಯನ್ನು ಪಡಿತವೆ. ಈ ರೀತಿ ಮಾಡೋದ್ರಿಂದ ನಾವು ಹೊರಗಡೆಯಿಂದ ಗೊಬ್ಬರ ತಂದು ಹಾಕೋದು ತಪ್ಪುತ್ತೆ ಮತ್ತು ರಾಸಾಯನಿಕಗಳನ್ನು ಕೂಡ ತಂದು ಇಲ್ಲಿ ಸುರಿಯೋದು ತಪ್ಪುತ್ತೆ. ಸೊ ಗಿಡ ತಂತಾನೆ ಅದರ ಪೋಷಣೆಯನ್ನು ಅದೇ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಅನುಕೂಲ ಆಗ್ತದೆ.